ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಸೋರೆಕಾಯಿ ಇದು ಹಾಕಿ ಪರಾತ ಮಾರನ ವಿಧಾನ ತೋರಿಸಿಕೊಡ್ತೀನಿ. ಫಸ್ಟ್ ಒಂದು ಇದೊಂದು ಸಿಪ್ಪೆ ಎಲ್ಲ ತೆಗೆಬಿಟ್ಟು ಇದೊಂದು ಗ್ರೇಟ್ ಮಾಡಿಡಬೇಕು. ಸೋರೆಕಾಯಿ ಎಲ್ಲ ನಾನು ಗ್ರೇಟ್ ಮಾಡಿಟ್ಟಿದ್ದೀವಿ. ಅರ್ಧ ಭಾಗ ಅಷ್ಟೇ ಗ್ರೇಟ್ ಮಾಡಿದ್ದು. ಇದು ಎಲ್ಲ ಇನ್ನು ನೀರು ತೆಗಿಬೇಕು. ಇಂಡಿ ರೀತಿಯಲ್ಲಿ ನೀರು ಬೇಕು. ಈ ನೀರು ಬಿಸಿ ಹಾಕಬೇಡ. ಚಪಾತಿ ಹಿಟ್ಟು ರೆಡಿ ಹಾಕೋ ಟೈಮಲ್ಲೂ ಈ ನೀರು ಹಾಕಬೇಕು. ನಾನೊಂದು ಪಾತ್ರದಲ್ಲಿ 2 ಕಪ್ ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ 1 ಟೀ ಸ್ಪೂನು ಆಯಿಲ್ ಹಾಕೋಣ. ಕೈ ಹಾಕಿ ಉಪ್ಪು ಆಯಿಲೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಸೋರೆಕಾಯಿ ನೀರಿಲ್ವಾ, ಇದು ಹಾಕೋಣ. ಈ ನೀರು ಹಾಕಿ ನೀವು ಬೇಕಾಗಿದ್ದ ನೀರು ಹಾಕಿ ಚಪಾತಿ ಹಿಟ್ಟು ಥರನೇ ಚೆನ್ನಾಗಿ ಹಿಟ್ಟು ರೆಡಿ ಹಾಕಬೇಕು. ಈಗ ಹಿಟ್ಟು ರೆಡಿಯಾಗಿದ್ದು ಬಿಸಿಯಾಗಿ ಪಾರಲ್ಲಿ 1 ಟೀ ಸ್ಪೂನು ಆಯಿಲ್ ಹಾಕೋಣ. ಸ್ವಲ್ಪ ಜೀರಿಗೆ, ಒಂದು ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಕ್ಯಾರೆಟಿಗೆ ಗ್ರೇಟ್ ಮಾಡಿದ್ದು ಹಾಕೋಣ. ಇದು ನಮ್ಮದು ಸೋರೆಕಾಯಿ ಗ್ರೇಟ್ ಮಾಡಿ ನೀರೆಲ್ಲ ಹಿಂಡಿ ರೆಡಿ ಹಾಕಿಟ್ಟಿಲ್ವಾ, ಇದು ಹಾಕೋಣ. ಇದು ಕುಕ್ ಹಾಕೋಕ್ಕೆ ಅವಶ್ಯಕ ಇಲ್ಲ. ಪರೋಟ ಮಾಡೋಕ್ಕೆ ನಾನೊಂದು ಜಾಸ್ತಿ ಕುಕ್ ಮಾಡಲ್ಲ, ಸ್ವಲ್ಪ. ಈ ಸೋರೆಕಾಯಿ ಪರೋಟಕ್ಕೆ ನಾನು ಈ ಕ್ಯಾರೆಟಲ್ಲಿ ಹಾಕಿರೋ ಆಪ್ಷನ್ನು, ನಿಮಗೆ ಇಷ್ಟ ಅಲ್ಲ ಅಂದರೆ ಹಾಕಬೇಡ. ಒಂದು ಸ್ವಲ್ಪ ಅರಿಶಿನ ಪೌಡ್ರು, ಒಂದು 1/4 ಟೀ ಸ್ಪೂನ್ ಕಡಿಮೆ ಚಿಲ್ಲಿ ಪೌಡ್ರು, 1/4 ಟೀ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಪಾವ್ ಭಾಜಿ ಮಸಾಲ. ಇದೆಲ್ಲ ಕೈಯಲ್ಲಿ ಇದೆಯಾ ಅಂದರೆ ಹಾಕಬೇಕು. ಹಾಕಿ ಒಳ್ಳೆ ಟೇಸ್ಟ್ ಇದೆ. ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಇದು ಜಾಸ್ತಿ ಕುಕ್ ಹಾಕೋಕ್ಕೆ ಅವಶ್ಯಕ ಇಲ್ಲ. ಇದು ಹಸಿ ಥರನೇ ಮಾಡಬೇಕು. ನಾನೊಂದು ಸುಮ್ಮನೆ ಸ್ವಲ್ಪ ಒಂದು ಕುಕ್ ಹಾಕಿದ್ದು. ಈಗ ಇದು ರೆಡಿಯಾಗಿದ್ದು ನಮ್ಮದು ಪರೋಟ ಫಿಲ್ಲಿಂಗ್ ರೆಡಿಯಾಗಿದ್ದು. ಸಾಕು, ಸ್ಟವ್ ಆಫ್ ಮಾಡಿ. ಜಾಸ್ತಿ ಕುಕ್ ಆಗುತ್ತೆ ಅವಶ್ಯಕ ಇಲ್ಲ, ಇಷ್ಟೇ ಸಾಕು. ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಿಟ್ಟು ಹಾಕಿ ಸ್ವಲ್ಪ ಹಾಕಿ ಉಂಡೆ ಮಾಡಬೇಕು. ಈ ರೀತಿಯಲ್ಲಿ ನಮ್ಮದು ಫಿಲ್ಲಿಂಗ್ ಹಾಕಬೇಕು. ನಿಮಗೆ ಎಷ್ಟು ಬೇಕಂದರೆ ಅಷ್ಟು ಹಾಕಬೇಕು. ಈ ರೀತಿಯಲ್ಲಿ ರೆಡಿ ಹಾಕಬೇಕು. ಸ್ವಲ್ಪ ಕೌಂಟರ್ ಟಾಪಲ್ಲಿ ಒಣ ಹಿಟ್ಟು ಹಾಕೋಣ. ಒಣ ಹಿಟ್ಟು ಹಾಕಿ ಇದು ಈ ರೀತಿಯಲ್ಲಿ ರೆಡಿ ಹಾಕಬೇಕು. ನಿಧಾನಕ್ಕೆ, ಜಾಸ್ತಿ ಸ್ಪೀಡ್ ಮಾಡಬಾರ್ದು. ಈಗ ನಮ್ಮದು ಒಂದು ರೆಡಿ ಆಗಿದ್ದು. ಈ ರೀತಿಯಲ್ಲಿ ಎಲ್ಲ ರೆಡಿ ಹಾಕಿಡಬೇಕು. ನೋಡಿರಿ, ಬಿಸಿಯಾಗಿ ಪಾಲು ಹಾಕೋಣ. ಈ ಸೈಡ್ ರೆಡಿಯಾಗಿ ಈ ಸೈಡ್ ಒಂದು ತಿರುಗಿ ಹಾಕೋಣ. ಆಯಿಲ್ ಹಾಕೋಣ ಮೇಲೆಲ್ಲ. ಈಗ ನಮ್ಮದು ಒಂದು ಸೋರೆಕಾಯಿ ಪರೋಟ ರೆಡಿಯಾಗಿದ್ದು. ಈ ರೀತಿಲೆಲ್ಲ ರೆಡಿ ಹಾಕಬೇಕು. ಇನ್ನೊಂದು ಈಸಿ ಟೈಪು ಪರಾತ ಮಾರನ ವಿಧಾನ ಇರುತ್ತೆ. ಎಲ್ಲರಿಗೂ ಒಳಗಡೆ ಫಿಲ್ಲಿಂಗೆಲ್ಲ ಹಾಕಿ ಮಾಡೋಕ್ಕೆ ಗೊತ್ತಾಗಲ್ಲ. ಸರಿ, ಅದು ಚೆನ್ನಾಗಿ ಆಗಲ್ಲಲ್ಲ. ಅದಕ್ಕೆ ಮುಳ್ಳಂಗಿ ಪರೋಟ, ಆಲೂ ಪರೋಟ ಎಲ್ಲ ಮಾರನ ಟೈಮಲ್ಲಿ ಈ ರೀತಿಯಲ್ಲಿ ಒಂದು ಮಾಡಬೇಕು. ಇದೊಂದು ಈಸಿ ಇರುತ್ತೆ. ಇದು ಈ ಫಿಲ್ಲಿಂಗು ಸೆಂಟ್ರಲ್ಲಿ ಹಾಕಬೇಕು. ಈ ರೀತಿ ಫಿಲ್ಲಿಂಗೆಲ್ಲ ಸೆಂಟ್ರಲ್ಲಿ ಹಾಕಿಟ್ಟಿದ್ದೀವಿ. ಈ ರೀತಿಯಲ್ಲಿ ಒಂದು ಫೋಲ್ಡ್ ಮಾಡಬೇಕು. ಅಷ್ಟೇ ಸಾಕು. ಸೈಡೆಲ್ಲವನ್ನು ಈ ರೀತಿಯಲ್ಲೊಂದು ರೆಡಿ ಹಾಕಬೇಕು. ಈ ರೀತಿಯಲ್ಲಿ ಹಾಕಿ ಸ್ವಲ್ಪ ಒಣ ಹಿಟ್ಟು ಹಾಕಿ ಒಂದು ಈ ರೀತಿಯಲ್ಲಿ ನಿಧಾನಕ್ಕೆ ಒಂದು ತೆಗೆಸ್ಕೊಂಡು ಕೈ ಹಾಕಿ ಈ ರೀತಿಯಲ್ಲಿ ಒಂದು ಹಾಕಬೇಕು. ಪ್ರೆಸ್ ಮಾಡಬೇಕು. ಒಂದು ಸೈಡೆಲ್ಲ ಒಂದು ಕಟ್ ಮಾಡಂದ್ರೆ ಒಂದು ಪಿಸ ಕಟ್ರ ಚಾಕು ಏನು ಅಂದ್ರೆ ಹಾಕಿ ಒಂದು ಸೈಡೆಲ್ಲ ಕಟ್ ಮಾಡಿ ಒಂದು ಶೇಪ್ ಮಾಡಬೇಕು. ನೋಡಿರಿ, ಈ ರೀತಿಲೂ ಈಸಿಯಾಗಿ ಮಾಡಬೇಕು. ಈ ರೀತಿ ಮಾಡಿದ್ರೆ ಎಲ್ಲರಿಗೂ ಬೇಗ ರೆಡಿ ಆಗುತ್ತೆ. ಯಾವುದು ಪರೋಟ, ಮುಳ್ಳಂಗಿ ಪರೋಟ, ಆಲೂ ಪರೋಟ ಯಾವುದು ಹಾಕಿ ಪರಾಟ ಮಾರನ ಟೈಮಲ್ಲೂ ಈ ರೀತಿ ಮಾಡಿ ಈಸಿಯಾಗಿರುತ್ತೆ. ಯಾರಿಗೂ ಗೊತ್ತಿಲ್ಲ ಅಂದರೂ ಬೇಜಾರು ಮಾಡಬೇಡ. ಈ ರೀತಿಲಿ ಮಾಡಬೇಕು. ಇದು ಕಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಒಂದು ಶೇಪು ಬೇಕಂದ್ರೆ ಅಷ್ಟೇ ಕಟ್ ಮಾಡಬೇಕು. ಈ ರೀತಿಯಲ್ಲಿ ರೆಡಿ ಹಾಕಬೇಕು. ಈಗ ಇದು ರೆಡಿಯಾಗಿದ್ದು. ಇದು ಈಸಿ ಅಲ್ವಾ? ಈಗ ನಮ್ಮದು ಸೋರೆಕಾಯಿ ಪರೋಟ ರೆಡಿಯಾಗಿದೆ ನೋಡಿರಿ.
ಈಸಿ ಅಲ್ವಾ? ನಿಮ್ಗೆ ಇದು ಕುಕ್ ಹಾಕೋಕ್ಕೆ ಆಗಲ್ಲ, ಹಸಿ ಥರನೇ ಮಾಡಬೇಕು. ನಾನು ಆ ಥರ ಮಾಡಿಲ್ಲ, ನಿಮ್ಮ ಇಷ್ಟ. ಇದು 2 ಟೈಪಲ್ಲೂ ನಾನು ತೋರಿಸಿಕೊಡ್ತೀನಿ. ಇದು ಈಸಿ ಮೆಥಡ್ ಇರುತ್ತಲ್ವ, ಈ ರೀತಿಲೂ. ಇದು ಗೊತ್ತಿಲ್ಲ ಅಂದ್ರೆ ಎಲ್ಲರಿಗೂ ಒಳಗಡೆ ಹಾಕಿ ಅದು ಹಾಕಿ ಮಾಡೋಣ ಸ್ವಲ್ಪ ಕಷ್ಟ ಅಲ್ವಾ? ಅದು ಗೊತ್ತಿಲ್ಲ ಅಂದರೆ ಈ ರೀತಿಲೂ ಮಾಡಬೇಕು, ಈಸಿ ಅಲ್ವಾ? ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಮ್ಮೆ ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.